ನಾನು ಮಾತಾಡಿದ್ದೇನಂದ್ರೆ ಎಷ್ಟು ಆಳಕ್ಕೆ ಮಾಡ್ತಾ ಇದ್ದೀವಿ ಅಂತ. ಅದೇ ಒಂದು ಕೆರೆ 4 ಎಕರೆ ರೈತ ಒಂದು 1/4 ಎಕರೆ ಕೆರೆ ಮಾಡಿಕೊಂಡ್ರೆ 100/100 ಡೆಪ್ತ್ ಆಫ್ 25 feet ಅಂದ್ರೆ 1/4 ಎಕರೆ ಕೆರೆ ಮಾಡಿದ್ರೆ 5,000 ರೈತರು ಅಂತ ಕೆರೆ ಮಾಡಿಬಿಟ್ಟು 1 TMC ನೀರು ಸಂಗ್ರಹ ಆಗುತ್ತೆ. ಇಲ್ಲಿ ನನಗೆ ಸುದೈವ ಏನಂತಂದ್ರೆ ನಮ್ಮ ಸಣ್ಣ ನೀರಾವರಿ ಸಚಿವರು ಇಲ್ಲೇ ಇರೋದ್ರಿಂದ ಇಂಥದ್ದು ಕಾರ್ಯಕ್ರಮ ಪೈಲಟ್ ಪ್ರಾಜೆಕ್ಟ್ ಅಂತ ರಾಯಚೂರು ಜಿಲ್ಲೆಯಲ್ಲಿ ಏನಾದರೂ ತಗೊಂಡ್ರೆ 25% ಅಥವಾ 50% ಸಬ್ಸಿಡಿ ಅಂತೇಳಿ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಮಾಡಿದ್ರು ಸಹಿತ ನಮ್ಮಲ್ಲಿ ಇವತ್ತು ಇಳುವಳಿಗಳಿದಾವೆ. ಹೆಚ್ಚು ಕಡಿಮೆ ಒಂದು 7-8 ಲಕ್ಷ ಇಳುವಳಿಗಳಿದಾವೆ. ಅದರಲ್ಲಿ ಅರ್ಧದಷ್ಟಾದರೂ ಕೆರೆಗಳನ್ನು ಮಾಡಿಕೊಂಡ್ರೆ ಅಷ್ಟು TMC ನೀರು ಸಂಗ್ರಹ ಆಗುತ್ತೆ. ಇದನ್ನ ನಾನು ಡಿಸೆಂಟ್ರಲೈಸ್ಡ್ ರಿಸರ್ವಾಯರ್ಸ್ ಅಂತ ಕರಿತೇನೆ. ನಾವು ವಿಕೇಂದ್ರೀಕೃತ ಜಲಾಶಯಗಳು ಯಾರು? ಯಾಕಂದ್ರೆ ನಾವು ನಮ್ಮ ಮನೆಯಲ್ಲಿ ಕರೆಂಟ್ ಹೋದಾಗ ಇನ್ವರ್ಟರ್ ಹಾಕೊಂಡ್ರೆ ಎಷ್ಟು ನಾಜೂಕ್ಲಿಂದ ಕರೆಂಟ್ ಬಳಸ್ತೀವೋ ಅದೇ ರೀತಿ ಕೆರೆ ನೀರನ್ನ ಅಷ್ಟು ನಾಜೂಕ್ಲಿಂದ ನಮ್ಮ ರೈತರು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಭಾಗ. ಇನ್ನು ಎರಡನೇ ಭಾಗ, ನಮ್ಮ ರಾಯಚೂರು ಉತ್ಪನ್ನ ಲೆಕ್ಕ ಹಾಕಿದಾಗ ನಮ್ಮ ರಾಜ್ಯದಲ್ಲಿ ಭತ್ತ ಉತ್ಪನ್ನ ಇರುವಂಥದ್ದು ಹೆಚ್ಚು ಕಡಿಮೆ 65ರಿಂದ 70 ಲಕ್ಷ ಟನ್. ಆ 60ರಿಂದ 70 ಲಕ್ಷ ಟನ್ ಭತ್ತದಲ್ಲಿ 35ರಿಂದ 40 ಲಕ್ಷ ಟನ್ ಭತ್ತ ಉತ್ಪಾದನೆ ಆಗ್ತಿರುವಂಥದ್ದು ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ಯಾದಗಿರಿ. ಅದರ ಜೊತೆಗೆ ಇವತ್ತೇನು ಹೈಬ್ರಿಡ್ ಜೋಳ ಅಂತ ಇಂಟ್ರೊಡ್ಯೂಸ್ ಆಗಿದೆ, ಹೈಬ್ರಿಡ್ ಜೋಳ ಸಿಂಧೂರು ಮತ್ತು ಮಾನ್ವಿ ಮತ್ತು ಸಿರುಗುಪ್ಪ ತಾಲೂಕುಗಳಲ್ಲಿ ಉತ್ಪಾದನೆ ಆಗ್ತದೆ. ಯಾದಗಿರಿಗಳಲ್ಲೂ ಸ್ವಲ್ಪ ಆಗ್ತದೆ. ಅದರ ಜೊತೆಗೆ ಹತ್ತಿ, ಇವೆಲ್ಲ ವಿಚಾರಗಳನ್ನು ನೋಡಿದಾಗ ನಮ್ಮಲ್ಲಿ ಏನಂತಂದ್ರೆ ಏನು ಮೆಣಸಿನಕಾಯಿಗಳು ಬೆಂಬಲ ಬೆಲೆ ಆಗಿ ಅಂತ ಮಾತಾಡ್ತೀವಿ. ಮಾರ್ಕೆಟ್ ಇಂಟೆಲಿಜೆನ್ಸ್ ಅನ್ನೋಂಥದ್ದು ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಬೇಕಾಗಿದೆ. ಅದನ್ನು ನಮ್ಮ ಯೂನಿವರ್ಸಿಟಿನಲ್ಲಿ ಏನಾದರೂ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಎಕ್ಸ್ಪೋರ್ಟ್ ಪ್ರಮೋಷನ್ ಸೆಂಟರ್ ಅಂತ ಧಾರವಾಡದಲ್ಲಿದೆ. ಅದನ್ನ ಒಂದು ಬ್ರ್ಯಾಂಚ್ ಹಾಕೋದು, ಅದು ನಾವು ಏನಾದರೂ ಸಪ್ರೇಟ್ ಆಗಿ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ನಮ್ಮ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟು ಭಾಳ ವೈಬ್ರೆಂಟ್ ಆಗಿದೆ. ಆ ರೀತಿ ಮಾಡಿದರೆ ನಾನು ಅದಕ್ಕೆ ಅವ್ರು ಕೇಳ್ತೀನಿ, ಮೆಣಸಿನಕಾಯಿ ದರ ಇಡೋದಕ್ಕೆ 3 ಕಾರಣ ಇದೆ. ಏನಾದರೂ ಯುದ್ಧದ ಪರಿಣಾಮ ಇದೆಯಾ? ಉಕ್ರೇನ್ ರಷ್ಯಾ ಯುದ್ಧ ಪ್ರಾರಂಭ ಆದ 2 ತಿಂಗಳಲ್ಲಿ 200 ರೂಪಾಯಿ ದಿನ ಎಣ್ಣೆ. ಈ ರೀತಿ ನಾವು ವಿಚಾರಗಳನ್ನು ಮಾಡಿದಾಗ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಬಹುದೇ ಹೊರತು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇದು ಕೃಷಿಗೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯದಲ್ಲಿ ಒಂದು ಖರೀದಿ ರೀತಿ ಇರಲಿಲ್ಲ. ಆರ್ಬಿಟ್ರರಿ ಆಗಿ ಒಂದು ನಮಗೇನು ಉಪಸಮಿತಿ ಇದೆ, ಸಚಿವ ಸಂಪುಟ ಉಪಸಮಿತಿ, ಆ ಉಪಸಮಿತಿನಲ್ಲಿ ತೀರ್ಮಾನ ತಗೊಳ್ತೇವೆ, 9 ದಿನದ ಆರ್ಡರ್ ಮಾಡ್ತೇವೆ, ಅದರ ಪ್ರಕಾರ ಖರೀದಿ ಆಗುತ್ತೆ, ಪಾವತಿ ಆಗುತ್ತೆ, ಇಷ್ಟ ಆಗುತ್ತೆ. ಆದರೆ ನಿಜವಾಗ್ಲೂ ಯಾವ ರೀತಿ ಇರುತ್ತೆ? ಇವತ್ತು ನಾನು ರಾಯಚೂರು ಜಿಲ್ಲೆಗೆ ಬಹಳಷ್ಟು ವಿನಮ್ರತೆಯಿಂದ ಧನ್ಯವಾದ ಹೇಳ್ತೇನೆ. ನಮ್ಮಲ್ಲಿ 67 ಖರೀದಿ ಸೆಂಟರ್ ಇದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಬೇರೆ ಕಡೆ ನೋಡಿಬಿಟ್ಟು 1-2 ತಿಂಗಳು ಆ ರಾಗಿ ಮಾರಾಟ ಮಾಡೋರು ಅಥವಾ ಬೇರೆ ಬೇರೆ ಮಾರಾಟ ಮಾಡೋರು 1 ತಿಂಗಳು ಇರ್ತಾ ಇದ್ದಾರೆ. ಈ ರೀತಿ ನಾವು ಆ ಖರೀದಿ ರೀತಿಯಲ್ಲಿ ಏನಾದರೂ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ ನಮ್ಮ ರಾಜ್ಯದಲ್ಲಿ? ಇದು ಒಂದು ಆಡಳಿತ. ಅದೇ ರೀತಿ ನಾವು ಪಶುಸಂಗೋಪನೆಗೆ ಹೋದಾಗ ಇಲ್ಲಿ ನಾವು ಅದನ್ನ ಪಶುಸಂಗೋಪನೆ ಯಾವ ದೃಷ್ಟಿಯಿಂದ ನೋಡ್ಬೇಕಂದ್ರೆ ನಮ್ಮ ಮಕ್ಕಳ ಆರೋಗ್ಯದ ದೃಷ್ಟಿ. ಇವತ್ತು ಯಾವ ರೀತಿ ಆಗಿದೆ ರಾಯಚೂರು ಜಿಲ್ಲೆಯಲ್ಲಿ ಅಂದ್ರೆ ರಾಯಚೂರಿನಿಂದ ಹಾಲು ಹಳ್ಳಿಗೆ ಹೋಗ್ತದೆ, ಹೊರತು ಹಳ್ಳಿಯಿಂದ ರಾಯಚೂರಿಗೆ ಬರ್ತಾರೆ. ಆ ರೀತಿ ಪಶುಸಂಗೋಪನೆ ಬಗ್ಗೆ ಒಂದಿಷ್ಟು ಇಂಡಿಫರೆಂಟ್ ಆಟಿಟ್ಯೂಡ್ ಇದೆ. ಇದನ್ನು ಸರಿ ಮಾಡಬೇಕಾದ್ರೆ ಕಲ್ಚರಲ್ಲಿ ನಾವು ಬದಲು ಮಾಡಬೇಕಾದಂಥದ್ದು ಮತ್ತೆ ಸವಲತ್ತು ಕೊಡಬೇಕಾಗುತ್ತೆ. ಆ ರೀತಿ ಮಾಡಬೇಕಾಗುತ್ತೆ. ಅಲ್ಲಿ ಒಂದೊಂದು ಹಳ್ಳಿನಲ್ಲಿ 50,000-60,000 ಲೀಟರ್ ಹಾಲು ಕಲೆಕ್ಟ್ ಆದರೆ ಯಾದಗಿರಿ ಡಿ ಸಿ ಆಫೀಸಲ್ಲಿ ನಾನು ಕೃಷ್ಣಗೆ ಆಯೋಗದ ಅಧ್ಯಕ್ಷರಿದ್ದಾಗ ಒಂದು ಮೀಟಿಂಗ್ ಮಾಡಿದ್ರೆ 50,000 ಲೀಟರ್ ಇಡೀ ತಾಲೂಕಲ್ಲಿ ಕಲೆಕ್ಟ್ ಆಗ್ತದೆ. ಇದರಿಂದ ನಾವು ನಮ್ಮ ಮಕ್ಕಳ ಆರೋಗ್ಯ ಯಾವ ರೀತಿ ಮಾಡೋದು? ಇತ್ತೀಚೆಗೆ ಒಂದು ಆರ್ಟಿಕಲ್ ಏನೋ ಓದ್ತಿದ್ದೆ ನಾನು. ತೆಲಂಗಾಣದಲ್ಲಿ ನ್ಯೂಟ್ರಿಷನ್ ಅನ್ನೋಂಥದ್ದು ಒಂದು ಸ್ಟಡಿ ಆಗಿದೆ. ಮೀನು ಊಟ ಮಾಡೋದ್ರಿಂದ ಎಷ್ಟು ನ್ಯೂಟ್ರಿಷನ್ ಹೆಚ್ಚಾಗಿದೆ. ಆ ರೀತಿ ನಾವು ಮೀನುಗಾರಿಕೆ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಇಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥ ನಮ್ಮ ಸಂಸದರಿಗೆ ನಾನು